ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮಗೆಲ್ಲ ವೆಲ್ಕಮ್ ಹೇಳ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನಿದು ನೈಟ್ ಹೊತ್ತೆಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ಕೊಂಡ್ರಾ? ಹೌದು, ನಾವಿವತ್ತು ಅರ್ಲಿ ಮಾರ್ನಿಂಗ್ 2:30ಗೆ ಮಂತ್ರಾಲಯಕ್ಕೆ ಹೊರಡ್ತಾ ಇದ್ದೀವಿ. ಮಂತ್ರಾಲಯದ ವ್ಲಾಗೇ ಇದು, ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿ. ಮಂತ್ರಾಲಯ ಬ್ಯಾಂಗ್ಳೂರಿಂದ 370 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ನಾವು ಬ್ಯಾಂಗ್ಳೂರಿಂದ ಅರ್ಲಿ ಮಾರ್ನಿಂಗ್ 2:30ಗೆ ಹೊರಟಿದ್ದು. ನಾವು ಮಂತ್ರಾಲಯಕ್ಕೆ ಹೋಗಿ ರೀಚ್ ಆಗೋಷ್ಟೊತ್ತಿಗೆ 9 ಆಗಿತ್ತು. ನಾವು ಮಂತ್ರಾಲಯಕ್ಕೆ ರೀಚ್ ಆಗಿದ ತಕ್ಷಣ ಹೆಬ್ಬಾಗಿಲ ಹತ್ರನೇ ನಮಗೆ ರಾಯರ ದರ್ಶನ ಸಿಕ್ತು. ಅಂದರೆ ಎಂಟ್ರೆನ್ಸಲ್ಲೇ ರಾಯರ ಸ್ಟ್ಯಾಚು ಇದೆ ನೋಡಿ. 4 ದಿಕ್ಕಲ್ಲೂ ಕಾಣೋ ಥರ ರಾಯರ ಸ್ಟ್ಯಾಚು ಮಾಡಿ ಇದು ಮಾಡಿದ್ದಾರೆ. ಇದು ಎಂಟ್ರೆನ್ಸು. ನಾವು ಒಳಗಡೆ ಬಂದು ಗಾಡಿ ಪಾರ್ಕ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಟಿಕೆಟ್ ತೊಗೊಂಡು ಒಳಗಡೆ ಬರ್ತಾಯಿದ್ದೀವಿ. ನೋಡ್ತಿರ್ಬೋದು, ರಾಯರ ಮಠಕ್ಕೆ ಎಂಟ್ರೆನ್ಸಲ್ಲಿ ದೊಡ್ಡದಾಗಿ ನಮಗೆ ಹೆಬ್ಬಾಗಿಲು ಸಿಗುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದ್ರ ಮೇಲೆ ಒಂದು ಬಾವುಟ ಇದೆ, ನೋಡೋದಕ್ಕೆ ಎಷ್ಟು ಸಖತ್ತಾಗಿದೆ ಅಲ್ಲ. ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತೇಳಿ ರಾಯರ ದರ್ಶನಕ್ಕೆ ಅಂತೇಳಿ. ರಾಯರನ್ನ ನೋಡಬೇಕು ಅಂತಲೇ ತುಂಬ ದೂರ ದೂರ ಊರಿಂದ ಎಲ್ಲ ಬರ್ತಾರೆ. ಅಂಥ ಕರುಣಾಮಯಿ ನಮ್ಮ ರಾಯರು. ರಾಯರನ್ನ ನಂಬಿ ಕೆಟ್ಟವರಿಲ್ಲ. ಭಕ್ತಿಯಿಂದ ನಾವೇನೇ ಬೇಡಿದ್ರೂ ಕರುಣಿಸೋವಂಥ ಕಾಮಧೇನು. ನೋಡಿ ಎಷ್ಟು ಜನ ಇದೆ ಅಂಥೇಳಿ. ಸೊ ನಾವು ಹಂಗೆ ಗಾಡಿ ಪಾರ್ಕ್ ಮಾಡಿಬಿಟ್ಟು ರೂಮಲ್ಲಿ ಲಗೇಜ್ನೆಲ್ಲ ಇಟ್ಬಿಟ್ಟು ಬರೋಣ ಅಂಥೇಳಿ ಹಂಗೆ ಮುಂದೆ ಹೋದ್ವಿ. ಹಾಗೆ ನಾವು ಗಾಡಿ ತೊಗೊಂಡು ಮುಂದೆ ಬಂದ್ವಿ. ನಂಗೆ ಮುಂದೆ ಬಂದಿದ್ದ ತಕ್ಷಣ ಎದುರುಗಡೆ ಬೃಂದಾವನ ಕಾಣಿಸ್ತು. ಏನಿದು ಇಷ್ಟು ದೊಡ್ಡ ಬೃಂದಾವನ ಅಂತ ಹತ್ರ ಹೋಗಿ ನೋಡಿದರೆ ಅದು ಹೋಟೆಲ್ಲು, ಅಂದರೆ ರೂಮ್ ಲಾಡ್ಜು. ಇದಕ್ಕೆ ರಾಯರು ಬೃಂದಾವನ ಮಾಡಿದ್ದಾರೆ. ನನಗೊಂದು ಕ್ಷಣ ಶಾಕ್ ಆಗೋಯಿತು. ಅಷ್ಟು ಚೆನ್ನಾಗಿತ್ತು ಅದು ನೋಡೋದಕ್ಕೆ. ಸೇಮು ರಾಯರು ಬೃಂದಾವನನೇ ಏನೋ ಅನ್ನೋ ಥರ ಫೀಲ್ ಆಗ್ತಿತ್ತು. ಹಾಗೆ ನಾವು ಮುಂದೆ ಗಾಡಿ ಪಾರ್ಕ್ ಮಾಡೋಣ ಅಂಥೇಳಿ ಹೋದ್ವಿ. ನೋಡ್ತಾ ಇರ್ಬೋದು ನೀವು, ಇದು ತುಂಗಾ ನದಿ ತೀರ. ಎಷ್ಟು ವೆಹಿಕಲ್ಸ್ ಇದೆ ನೋಡಿ. ಇಲ್ಲಿ ನಮಗೆ ಪಾರ್ಕಿಂಗ್ ಅವೈಲೇಬಲ್ ಇದೆ. ಎಷ್ಟು ಗಾಡಿಗಳಿದ್ದಾವೆ ಅಂದರೆ ನೋಡಿ. ದೇವಸ್ಥಾನ ಎಷ್ಟು ರಶ್ ಇರ್ಬೋದು ಒಳಗಡೆ. ನಮ್ಮ ಕಾರ್ನ ಪಾರ್ಕ್ ಮಾಡಿ ರೂಮ್ಗೆ ಹೋಗಿ ಲಗೇಜೆಲ್ಲ ಇಟ್ಟು ಫ್ರೆಶ್ ಅಪ್ ಆಗಿ ರಾಯರ ದರ್ಶನ ಮಾಡೋಣ ಅಂಥೇಳಿ ಅಲ್ಲಿಂದ ಹೊರಟ್ವಿ. ನೋಡಿ, ಇದು ರಾಯರ ಮಠದ ಆಪೋಸಿಟಲ್ಲಿರುವಂಥ ಕಾಂಪ್ಲೆಕ್ಸು. ಅಂದರೆ ನೀವೇನಾದರೂ ಮಂತ್ರಾಲಯಕ್ಕೆ ಹೋದಾಗ ನಾವು ಶಾಪಿಂಗ್ ಮಾಡಬೇಕು ಅಂತ ನೀವೇನಾರು ಅಂದ್ಕೊಂಡ್ರೆ, ಸೊ ಇಲ್ಲಿ ಎಲ್ಲ ಥರದ್ದು ಶಾಪಿಂಗ್ ಐಟಮ್ಸು ಸಿಗುತ್ತೆ. ಇನ್ನು ಕೆಲವೊಂದು ಅಂಗಡಿಗಳು ಓಪನ್ ಆಗಿರಲಿಲ್ಲ. ನೋಡ್ತಿರ್ಬೋದು, ಪ್ರತಿಯೊಂದು ಐಟಮ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ನೋಡಿ, ಇದು ರಾಯರ ಮಂತ್ರಾಲಯದಲ್ಲಿರುವಂತಹ ಬೃಂದಾವನಕ್ಕೆ ಹೋಗುವಂಥ ಹೆಬ್ಬಾಗಿಲು. ಬನ್ನಿ ಮಠದೊಳಗಡೆ ಹೋಗೋಣ. ನೋಡಿ, ಇದು ಮಂತ್ರಾಲಯದಲ್ಲ ದೇವಸ್ಥಾನದಿಂದ ಈಚೆ ಕಡೆ ಇರುವಂತಹ ವಾತಾವರಣ. ಸುತ್ತಮುತ್ತ ಎಲ್ಲಿ ನೋಡಿದರೂ ಬರೀ ರಾಯರೇ ಕಾಣಿಸ್ತಾ ಇದ್ದಾರೆ. ಅಂದರೆ ಒಂದೊಂದು ಇದರಲ್ಲೂ ರಾಯರು ಅವತಾರ ಎತ್ತಿದ್ದು ಪ್ರತಿಯೊಂದು ಡೀಟೇಲ್ಸ್ ಚಿತ್ರಣ ಮಾಡಿ ಅದನ್ನು ವಿವರವಾಗಿ ಕೊಟ್ಟಿದ್ದಾರೆ. ನೋಡ್ತಿರ್ಬೋದು ಎಷ್ಟು ಜನ ಬಂದಿದ್ದಾರೆ ರಾಯರನ್ನ ಭೇಟಿ ಮಾಡೋಕ್ಕೆ ಅಂತೇಳಿ. ನೋಡಿ, ನಾವು ರಾಯರ ದರ್ಶನಕ್ಕೆ ಅಂತ ಬಂದರೆ ನಮ್ಮ ಮನೆಯವರಲ್ಲಿ ಆಫೀಸ್ ವರ್ಕ್ ಮಾಡ್ತಾಯಿದ್ದಾರೆ.
ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹಾಯ್ ಹೇಳು ಅಂದಿದ್ದಕ್ಕೆ ಹಾಯ್ ಹೇಳಿದರು. ಹಾಗೆ ಅವರಿಗೆ ರೇಗಿಸ್ಕೊಂಡು ಮುಂದೆ ಬಂದೆ. ನೋಡಿದರೆ ಇಲ್ಲಿ 2 ಹಸುಗಳು ಎಷ್ಟು ಚೆನ್ನಾಗಿ ಮಲಗಿದ್ವು. ಅದ್ರ ಮುಂದೆ ಎಲ್ಲ ಫೋಟೋಸ್ ತೆಗೆಸ್ಕೊತಾ ಇದ್ರು. ನೋಡೋದಕ್ಕೆ ಎಷ್ಟು ಕ್ಯೂಟ್ ಆಗಿದ್ವು. ಅದಕ್ಕೊಂದು ಹಾಯ್ ಹೇಳಿ ಹಾಗೆ ಮುಂದೆ ಬಂದ್ವಿ. ಮಾರ್ನಿಂಗ್ 10 ಗಂಟೆ ಆದರೂ ಬಿಸಿಲು ಮಾತ್ರ 2 ಗಂಟೆ 3 ಗಂಟೆ ಥರ ಫೀಲ್ ಆಗ್ತಾಯಿತ್ತು. ನೋಡಿ LED ಟಿವಿಯಲ್ಲಿ ರಾಯರ ದರ್ಶನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲರೂ ಅದ್ರ ಮುಂದೆ ನಿಂತ್ಕೊಂಡು ಫೋಟೋಸ್ ತೆಗೆಸ್ಕೊತಾ ಇದ್ರು. ಯಾರೋ ನಮ್ಮ ಮನೆಯವ್ರಿಗೂ ಫೋಟೋ ತೆಕ್ಕೊಡಿ ಅಂತ ಕೇಳಿದರು. ಸೊ ಅವ್ರಿಗೆ ಅವ್ರು ಫೋಟೋ ಕ್ಲಿಕ್ ಮಾಡಿ ಕೊಡ್ತಾ ಇದ್ದಾರೆ. ಅವ್ರಿಗೆ ಫೋಟೋ ಎಲ್ಲ ಕ್ಲಿಕ್ ಮಾಡಿಕೊಟ್ಟು ಫಸ್ಟು ಮಂಚಾಲಮ್ಮನ್ನ ನೋಡ್ಕೊಬರೋಣ ಅಂಥೇಳಿ ರಾಯರ ಮಠದ ಪಕ್ಕನೇ ಆ ದೇವಸ್ಥಾನ ಇದೆ. ಸೊ ಅವ್ರ ದರ್ಶನ ಮಾಡೋಣ ಅಂತ ಅಲ್ಲಿ ಹೋದ್ವಿ. ಅವ್ರ ದರ್ಶನ ಮಾಡಿಕೊಂಡು ರಾಯರನ್ನ ದರ್ಶನ ಮಾಡಬೇಕು. ನೋಡಿ ಇದು ಮಂಚಾಲಮ್ಮನ ದೇವಸ್ಥಾನ. ಫಸ್ಟು ಈ ಅಮ್ಮನವ್ರನ್ನ ದರ್ಶನ ಮಾಡಿ ಆದಮೇಲೆ ರಾಯರ ದರ್ಶನ ಮಾಡಬೇಕು. ಮಂಚಾಲಮ್ಮನ ದರ್ಶನ ಮಾಡ್ಕೊಂಡಾದಮೇಲೆ ನಾವು ರಾಯರ ದರ್ಶನಕ್ಕೆ ಅಂತ ಮಠದ ಒಳಗಡೆ ಹೋದ್ವಿ. ತುಂಬ ರಶ್ ಇದ್ದ ಕಾರಣ ನಾವು ಸ್ಪೆಷಲ್ ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ. ನೋಡಿ ರಾಯರ ಮಠದ ಒಳಗಡೆ ಬಂದ್ವಿ. ಆದರೂ ನಾವು ಸ್ಪೆಷಲ್ ಟಿಕೆಟ್ ತೊಗೊಂಡಿದ್ರು ಕೂಡ ನಾವು ಕೂಡ ಕ್ಯೂವಲ್ಲಿ ನಿಂತ್ಕೊಂಡು ರಾಯರ ದರ್ಶನಕ್ಕೆ ಹೊರಟ್ವಿ. ನೋಡ್ತಿರ್ಬೋದು ಕ್ಯೂವಲ್ಲಿ ನಿಂತಿದ್ದೀವಿ. ನನಗೆ ಒಳಗಡೆ ಹೋಗೋವರೆಗೂ ಮಾತ್ರ ವೀಡಿಯೋ ಮಾಡೋಕ್ಕಾಗಿದ್ದು. ಫುಲ್ಲು ಬೃಂದಾವನ ತೋರ್ಸೋದಕ್ಕಾಗಲಿಲ್ಲ. ಯಾಕಂದರೆ ಫೋನ್ ವೀಡಿಯೋ ಮಾಡೋ ಹಾಗಿಲ್ಲ ಅಂತ ಅಲ್ಲಿ ದೊಡ್ಡದಾಗಿ ಬೋರ್ಡ್ ಹಾಕಿದ್ರು. ಹಾಗಾಗಿ ಒಳಗಡೆ ಹೋಗೋವರೆಗೂ ಮಾತ್ರ ವೀಡಿಯೋ ಇದೆ. ಮೂಲ ಬೃಂದಾವನನ ವೀಡಿಯೋ ಮಾಡೋಂಗಿಲ್ಲ. ನೋಡ್ತಿರ್ಬೋದು ನೀವು. ಇವಾಗ ನಾವು ಒಳಗಡೆ ಹೋಗ್ತಿದ್ದೀವಿ. ಆ ಎಂಟ್ರೆನ್ಸಲ್ಲೇ ಹಾಕಿದ್ದಾರೆ ನಿಮಗೆ ಮೂಲ ಬೃಂದಾವನ ಒಳಗಡೆ ಎಲ್ಲ ವೀಡಿಯೋ ಮಾಡೋ ಆಗಿಲ್ಲ ಅಂಥೇಳಿ. ನಾನು ರಾಯರ ಮಠದ ಒಳಗಡೆ ಹೋಗ್ಬೇಕಾದ್ರೆ ಸೊ ಹೊಸ್ತಲಿಗೆ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋದೆ. ನೋಡಿ ಇದು ದೇವಸ್ಥಾನದ ಒಳಗಡೆಯ ವ್ಯೂ. ಎಷ್ಟು ಜನ ಭಕ್ತಾದಿಗಳು ಬಂದಿದ್ದಾರೆ ರಾಯರನ್ನ ನೋಡೋದಕ್ಕೆ ಅಂಥೇಳಿ. ನಾವು ರಾಯರ ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಬಂದಂಥ ಸಂದರ್ಭ. ಆ ಟೈಮಲ್ಲಿ ಯಾರೋ ಪಲ್ಲಕ್ಕಿ ಸೇವೆ ಮಾಡಿಸ್ತಾಯಿದ್ರು. ಅಂದರೆ ಯಾರಾದರೂ ಭಕ್ತಾದಿಗಳು ಏನಾದರೂ ಹರಿಸ್ಕೊಂಡು ಹರಕೆ ಕಟ್ಕೊಂಡಿದ್ರೆ ಈ ಥರ ಪಲ್ಲಕ್ಕಿ ಸೇವೆ ಮಾಡಿಸ್ತೀವಿ ಅಂತ ಅಂದ್ಕೊಂಡಿದ್ರೆ ಅವರು ಈ ಥರ ಸೇವೆ ಮಾಡಿಸ್ಬೋದು. ಅದೇ ಪಲ್ಲಕ್ಕಿ ಸೇವೆ ಇಲ್ಲಿ ನಡೀತಾ ಇರೋದು. ನೋಡ್ತಿರ್ಬೋದು ಆ ಪಲ್ಲಕ್ಕಿ ಸೇವೆ ಹಿಂದ್ಗಡೆ ಎಷ್ಟು ಜನ ಭಕ್ತಾದಿಗಳು ಹೋಗ್ತಾ ಇದ್ದಾರೆ ಅಂಥೇಳಿ. ಈ ಪಲ್ಲಕ್ಕಿ ಸೇವೆನ ಯಾರಾದರೂ ಹರಿಸ್ಕೊಂಡಿರ್ತಾರಲ್ಲ ಆ ಕುಟುಂಬಸ್ಥರನ್ನೇ ಆ ಪಲ್ಲಕ್ಕಿ ಹೊತ್ಕೊಂಡು ರಾಯರ ಮಠದ ಬೃಂದಾವನ ಅಂದರೆ ಫುಲ್ಲು ಮಠದ ಪ್ರದಕ್ಷಿಣೆ ಹಾಕಬೇಕು. ಅದೇ ಸೇವೆ ಇಲ್ಲಿ ನಡೀತಾ ಇದೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ನಮಗೆ ತೀರ್ಥ ಮತ್ತು ಮಂತ್ರಾಕ್ಷತೆ ಕೊಡುವಂಥ ಪ್ಲೇಸ್ ಸಿಗುತ್ತೆ. ಅಲ್ಲೂ ಕೂಡ ತುಂಬ ರಶ್ ಇತ್ತು. ನಾವು ಕೂಡ ಕ್ಯೂವಲ್ಲಿ ನಿಂತ್ಕೊಂಡು ತೀರ್ಥ ಇಸ್ಕೊಂಡು ಹಾಗೆ ಮಂತ್ರಾಕ್ಷತೆ ಇಸ್ಕೊಂಡು ಮುಂದೆ ಬಂದ್ವಿ. ರಾಯರ ಮಂತ್ರಾಕ್ಷತೆ ಕೊಡುವಂತಹ ಪ್ಲೇಸ್ ಪಕ್ಕದಲ್ಲೇ ಕೂಡ ಕೆಲವೊಂದು ರಾಯರಿಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ವಸ್ತುಗಳನ್ನ ಇಟ್ಟಿದ್ದಾರೆ. ನೋಡ್ತಿರ್ಬೋದು ಅದೇ ಇದು. ಅಂದರೆ ಕೆಲವೊಂದು ರಾಯರು ಯೂಸ್ ಮಾಡ್ತಿರುವಂತಹ ಪಾದುಕೆಗಳು, ರಾಯರ ಆರಾಧನೆ ಟೈಮಲ್ಲಿ ಯೂಸ್ ಮಾಡೋಕ್ಕೆ ಅಂತ ಇಟ್ಟಿರುವಂತಹ ಪೀಠಗಳು ಪ್ರತಿಯೊಂದು ಕೂಡ ಇಲ್ಲಿ ಜೋಡಿಸಿದ್ದಾರೆ. ನೋಡ್ತಿರ್ಬೋದು ಎಷ್ಟು ನೀಟಾಗಿ ಜೋಡಿಸಿದ್ದಾರೆ ಅದನ್ನು. ಹಾಗೆ ಸ್ವಲ್ಪ ಮುಂದೆ ಬಂದರೆ ರಾಯರದು ತೂಗು ಎಲೆ ಸಿಗುತ್ತೆ. ಅದನ್ನು ನೋಡೋಕ್ಕೆ ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ. ನೋಡಿ ಇದೇ ಆ ತೂಗು ಎಲೆ ಎಷ್ಟು ಚೆನ್ನಾಗಿದೆ. ಅದರಲ್ಲಿ ರಾಯರನ್ನ ಇಟ್ಬಿಟ್ಟು ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ. ನೋಡೋದಕ್ಕೂ ಎಷ್ಟು ಕ್ಯೂಟಾಗಿದೆ.
ಇದು ರಾಯರ ಮೂಲ ಬೃಂದಾವನದ ಮೇಲಿರುವಂತಹ ಕಳಸ ಗೋಪುರ. ನೋಡಿ ಎಷ್ಟು ಜನ ಬಂದಿದ್ದಾರೆ ರಾಯರ ದರ್ಶನಕ್ಕೆ ಅಂತೇಳಿ. ತುಂಬಾ ಕ್ರೌಡ್ ಇತ್ತು. ರಾಯರ ಮಠದ ಪಕ್ಕದಲ್ಲೇ ಮ್ಯೂಸಿಯಂ ಕೂಡ ಇದೆ, ಬುಕ್ ಸ್ಟಾಲ್ ಕೂಡ ಇದೆ. ಸೊ ನಿಮಗೆ ಹೋಗಬೇಕು ಅನಿಸಿದರೆ ಮ್ಯೂಸಿಯಮ್ಗೆ ಹೋಗಿ ನೋಡ್ಕೊಂಬರ್ಬೋದು. ಅಲ್ಲೇ ಪ್ರಸಾದದ ಕೌಂಟ್ರ್ ಕೂಡ ಇದೆ, ನೋಡ್ತಿರ್ಬೋದು ನೀವು. ಇದು ಬುಕ್ ಸ್ಟಾಲು. ನಾವು ದರ್ಶನ ಎಲ್ಲ ಮಾಡಿಕೊಂಡು ಈಚೆ ಬಂದ್ವಿ. ಸೊ ನನಗೆ ಹೆಜ್ಜೆ ನಮಸ್ಕಾರ ಆಗ್ತೀನಿ ಅಂತ ಅರ್ಸ್ಕೊಂಡಿದ್ದೆ. ಸೊ ಆ ಸೇವೆ ಸಲ್ಲಿಸ್ತಾ ಇದ್ದೀನಿ ರಾಯರಿಗೆ. ಆ್ಯಕ್ಚುಲಿ ರಾಯರಿಗೆ ಒಂದು ಹೆಜ್ಜೆ ಇಟ್ಬಿಟ್ಟು ಬಗ್ಗಿ ನಮಸ್ಕಾರ ಮಾಡಿ ಮತ್ತೆ ಎದ್ದು ಮತ್ತೆ ಮುಂದೆ ಒಂದು ಹೆಜ್ಜೆ ಇಟ್ಟು ಮತ್ತೆ ಬಗ್ಗಿ ನಮಸ್ಕಾರ ಮಾಡಿ, ಆ ಥರ ಫುಲ್ಲು ಒಂದು ಮಠದ ಸುತ್ತಿದ್ರೆ ಅದು ಒಂದು ಮಂಡಲ ಸೇವೆ ಅಂತ ಅನ್ನಿಸ್ಕೊಳ್ಳುತ್ತೆ. ಆ್ಯಕ್ಚುಲಿ ಆ ಥರ ಮಾಡಬೇಕು, ಬಟ್ ನನಗೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನನಗೆ ಬಗ್ಗಿ ನಮಸ್ಕಾರ ಮಾಡೋದಕ್ಕಾಗಲ್ಲ. ಹಾಗಾಗಿ ನಾನು ಹೆಜ್ಜೆ ನಮಸ್ಕಾರ ಮಾಡ್ತೀನಿ ಅಂತ ಅರ್ಸ್ಕೊಂಡಿದ್ದೆ. ಆ ಸೇವೆನೇ ಇಲ್ಲಿ ಸಲ್ಲಿಸ್ತಾ ಇರೋದು. ನಂತರನೇ ಅಲ್ಲಿ ಬಂದಿರುವಂಥ ಸುಮಾರು ಜನ ಭಕ್ತಾದಿಗಳು ಕೂಡ ರಾಯರಿಗೆ ಸೇವೆ ಸಲ್ಲಿಸ್ತಾ ಇದ್ದರು. ಸೇವೆ ಎಲ್ಲ ಮುಗಿದ್ಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಮತ್ತೆ ಇನ್ನೊಮ್ಮೆ ರಾಯರ ದರ್ಶನ ಮಾಡಿಕೊಂಡು, ಇದು ರಾಯರದು ಮೂಲ ಬೃಂದಾವನ ಟಿ ವಿ ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇದ್ದಿದ್ದು. ಹಾಗೆ ಕೂತು ರಾಯರ ದರ್ಶನ ಸ್ಮರಣೆ ಎಲ್ಲ ಮಾಡಿಕೊಂಡು ಪ್ರಸಾದಕ್ಕೆ ಹೋಗೋಣ ಅಂತ ನಾವಲ್ಲಿಂದ ಹೊರಟ್ವಿ. ಪ್ರಸಾದಕ್ಕೆ ಹೋಗ್ತಾ ಇರಬೇಕಾದ್ರೆ ಅಲ್ಲೇ ಪಕ್ಕದಲ್ಲೇ ಪ್ರವಚನ ಮಾಡ್ತಾಯಿದ್ರು. ನೋಡಿ ಎಷ್ಟೊಂದು ಜನ ಸೇರಿದ್ದಾರೆ ಈ ಪ್ರವಚನಕ್ಕೆ. ನಾವು ಕೂಡ ಅಲ್ಲಿ ಒಂದು 10 ನಿಮಿಷ ನಿಂತಿದ್ದು ಪ್ರವಚನ ಕೇಳಿಸ್ಕೊಂಡು ಆಮೇಲೆ ಅಲ್ಲಿಂದ ಮುಂದೆ ಬಂದ್ವಿ. ಅದರ ಪಕ್ಕದಲ್ಲೇ ಕೆಲವೊಂದು ಬೃಂದಾವನಗಳನ್ನು ಪ್ರತಿಷ್ಠಾಪನೆ ಮಾಡಿದರು. ಅಂದರೆ ರಾಯರು ಪಟ್ಟಾಭಿಷೇಕ ಆದಾಗಿಂದ ರಾಯರ ಜೊತೆಗೆ ಇದ್ದು ಅವರಿಗೆ ಸೇವೆ ಸಲ್ಲಿಸಿದಂತಹ ಗುರುಗಳ್ದೆಲ್ಲದನ್ನು ಬೃಂದಾವನ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಮುಂದೆ ಬಂದರೆ ನಮಗೆ ಪ್ರಸಾದದ ಕೌಂಟ್ರ್ ಸಿಗುತ್ತೆ. ಇದು ಪ್ರಸಾದ ತಗೊಳ್ಳೋ ಅಂಥ ಜಾಗ. ಅದ್ರ ಪಕ್ಕದಲ್ಲೇ ರಾಯರಿಗೆ ಪೂಜೆಗೆ ಅಂತೇಳಿನೇ ಸಪ್ರೇಟಾಗಿ ತುಳಸಿನ ಅಲ್ಲೇ ಬೆಳೀತಾರೆ. ನೋಡ್ತಿರ್ಬೋದು, ಇದು ತುಳಸಿ ವನ ಅಂತೇಳಿ. ಸೊ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಲ್ಲ ತುಳಸಿ. ರಾಯರು ಪೂಜೆಗೆ ಅಂತಲೇ ಸಪ್ರೇಟಾಗಿ ಇಲ್ಲಿ ಬೆಳೀತಾರೆ ಅದನ್ನು. ಪ್ರಸಾದದ ಕೌಂಟ್ರ್ ಹತ್ರ ಹೋದ್ವಿ, ತುಂಬ ರಶ್ ಇತ್ತು. ಹಾಗಾಗಿ ನಾವು ರಿಟರ್ನ್ ಬಂದ್ವಿ. ಹಾಗೆ ಬರಬೇಕಾದ್ರೆ ನವ ವಧುವರರು ರಾಯರ ದರ್ಶನಕ್ಕೆ ಬಂದರು. ನನಗೆ ಇಲ್ಲೂ ಕೂಡ ಸಾಮೂಹಿಕ ವಿವಾಹ ಮಾಡ್ತಾರೆ ಅಂತ ಇವತ್ತೇ ಗೊತ್ತಾಗಿದ್ದು. ಸೊ ಎಲ್ಲ ನೋಡಿಕೊಂಡು ನಾವು ಈಚೆ ಬಂದ್ವಿ. ಹಾಗೆ ರಾಯರ ಪರಿಮಳ ಪ್ರಸಾದಕ್ಕೋಸ್ಕರ ಕ್ಯೂವಲ್ಲಿ ನಿಂತಿದ್ವಿ. ನೋಡ್ತಿರ್ಬೋದು ಎಷ್ಟು ಜನ ನಿಂತಿದ್ದಾರೆ ಅಂಥೇಳಿ. ನಾವು ಕೂಡ ಕ್ಯೂವಲ್ಲಿ ನಿಂತ್ಕೊಂಡು ಪ್ರಸಾದ ತಗೊಂಡು ಈಚೆ ಬಂದ್ವಿ. ನಾವು ಮಂತ್ರಾಲಯಕ್ಕೆ ಬಂದಾಗ ಇಲ್ಲೇ ನಿಯರೆಸ್ಟ್ ಇರುವಂಥ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನನೂ ಕೂಡ ನೋಡ್ಬೋದು. ಹಾಗೆ ರಾಯರು ತಪಸ್ಸು ಮಾಡಿದಂತಹ ಬಿಚ್ಚಾಲೆ ಅನ್ನುವ ಸ್ಥಳ ಕೂಡ ನೋಡ್ಬೋದು. ಹಾಗೆ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದಂತಹ ಮನೆ ಕೂಡ ನೋಡ್ಬೋದು. ಆದರೆ ನಮಗೆ ಅಲ್ಲೆಲ್ಲ ಹೋಗೋದಕ್ಕಾಗಲಿಲ್ಲ. ಹಾಗಾಗಿ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬ್ಯಾಂಗ್ಳೂರಿಗೆ ರಿಟರ್ನ್ ಬಂದ್ವಿ. ಏನಕ್ಕೆ ಅಂದರೆ ನಮ್ಮ ಮನೆಯವ್ರಿಗೆ ಆಫೀಸ್ ಕಾಲ್ ಬರ್ತಾಯಿತ್ತು. ಹಾಗಾಗಿ ರಾಯರ ದರ್ಶನ ಮಾಡಿಕೊಂಡು ನಾವು ಬ್ಯಾಂಗ್ಳೂರಿಗೆ ಹೊರಟ್ವಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ವಿಡಿಯೋ ನೋಡ್ತಾ ಇದ್ದೀರಾ,
ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಹೇಗಿತ್ತು ಈ ಮಂತ್ರಾಲಯ ವ್ಲಾಗ್? ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹಾಗಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನೀವು ಕೊಡುವಂತಹ ಒಂದು ಲೈಕು, ನೀವು ಮಾಡುವಂಥ ಒಂದು ಕಮೆಂಟು ನಮಗೆ ಮೋಟಿವೇಶನ್ ಇದ್ದಂಗೆ. ಸೊ ತಪ್ಪದೆ ಲೈಕು, ಕಮೆಂಟು, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.